ನಾನು ಉಷಾ ಅಗರ್ಖೇಡ್. ಹರಿಸ್ಮರಣೆಯ ಬಂಧು ಭಗಿನಿಯರಿಗೆ ನನ್ನ ವಂದನೆಗಳು. ಯುಗಾದಿ ಹಬ್ಬದ ಬಗ್ಗೆ 4 ಮಾತುಗಳನ್ನು ಹೇಳಲು ಬಯಸುವೆನು. ಯುಗ ಯುಗ ಕಳೆದರೂ ನಿತ್ಯ ಯುಗಾದಿ ಮತ್ತೆ ಬರುತ್ತಿದೆ. ನಿತ್ಯ ಯುಗಗಳ ಆದಿಯೇ ಯುಗಾದಿ. ಸನಾತನ ಸಂಸ್ಕೃತಿಯವರಾದ ನಾವೆಲ್ಲ ಭಾರತೀಯರು, ಪ್ರಕೃತಿಯ ಪ್ರೇಮಿಗಳಾದ ನಾವು ಹೊಸ ವರುಷದ ಆರಂಭವನ್ನು ಮತ್ತು ಕೊನೆಯನ್ನು ವಸಂತ ಋತುವಿನ ಸಂತಸದಲ್ಲಿ ಆಚರಿಸುವುದು ಗಮನಾರ್ಹವಾಗಿದೆ. ಚಂದ್ರಮಾನ ಸೌರಮಾನ ಪಂಚಾಂಗ ಎರಡೂ ನಮ್ಮಲ್ಲಿ ವಾಡಿಕೆಯಲ್ಲಿವೆ. ಚೈತ್ರ ಶುಕ್ಲ ಪಕ್ಷ ಪಾಡ್ಯ ಯುಗಾದಿಯಂದು ಚಂದ್ರಮಾನ ಪಂಚಾಂಗದ ಪದ್ಧತಿಯವರು ಆಚರಿಸಿದರೆ, ಸೂರ್ಯನ ಅಶ್ವಿನಿ ನಕ್ಷತ್ರಕ್ಕೆ ಪ್ರವೇಶಿಸಿದಾಗ ಯುಗಾದಿಯಂದು ಸೌರಮಾನ ಪಂಚಾಂಗದವರು ಪದ್ಧತಿಯವರು ಆಚರಿಸುವರು. ಕರ್ನಾಟಕ, ಮಹಾರಾಷ್ಟ್ರ ಮುಂತಾದ ಕಡೆಗೆ ಚಾಂದ್ರಮಾನ ಯುಗಾದಿಯಂದೇ ಪ್ರಚಲಿಸಲಿದೆ. ತಮಿಳುನಾಡು, ಕೇರಳದಲ್ಲಿ ಬಿಸುವಿನ ಆಚರಿಸುವರು. ಗುಜರಾತ, ಮಹಾರಾಷ್ಟ್ರಗಳಲ್ಲಿ ಮನೆ ಮುಂದೆ ಬೇವಿನ ಎಲೆ ಧ್ವಜದೊಂದಿಗೆ ಗುಡಿಪಾಡವ ಎಂದು ಕಟ್ಟಿ ಪೂಜಿಸುವರು. ಉತ್ತರ ಕರ್ನಾಟಕದ ಕೆಲವು ಕಡೆಗೂ ಈ ಪದ್ಧತಿ ಇದೆ. ಒಟ್ಟಿನಲ್ಲಿ ಹೇಳೋದೇನೆಂದರೆ, ಹಬ್ಬದ ಹೆಸರು ಪದ್ಧತಿಗಳು ಬೇರೆ ಬೇರೆ ಇದ್ದರೂ ಭಾರತದ ಎಲ್ಲ ಕಡೆಗೂ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುವರು. ಯುಗವೆಂದರೆ ಸೃಷ್ಟಿಯ ಕಾಲದ ಬ್ರಹ್ಮದೇವರು ಆ ದಿನದಂದೇ ಸೃಷ್ಟಿಯನ್ನು ಪ್ರಾರಂಭಿಸಿದರೆಂದು, ಅಂದಿನಿಂದಲೇ ಸಂವತ್ಸರ, ತಿಥಿ, ಕಾಲಗಣನೆ, ನಕ್ಷತ್ರ, ಋತು, ಸಂವತ್ಸರ ಪ್ರಾರಂಭವಾಯಿತೆಂದು ತಿಳಿದು ಬರುವುದು. ನಮ್ಮ ಪಂಚಾಂಗಗಳು ನಿಖರವಾಗಿ ಇದನ್ನೇ ಹೇಳುವವು. ಈ ದಿನದಂದೇ ಮಹಾವಿಷ್ಣು ಮತ್ಸ್ಯಾವತಾರ ತಾಳಿ ವೇದವನ್ನಿತ್ತು ಕಲ್ಪವನ್ನಾರಂಭಿಸಿದನೆಂದು ಪುರಾಣ ಕಥೆಗಳಲ್ಲಿ ತಿಳಿದು ಬರುವುದು. ಶ್ರೀರಾಮನು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಬಂದು ರಾಜ್ಯವನ್ನು ಆಳಿದವು ಇದೇ ದಿನವೆಂದು ಹೇಳುವರು. ಶಾಲಿವಾನ್ ರಾಜನು ಈ ದಿನವೇ ಸಿಂಹಾಸನ ರೂಢನಾದನೆಂದು, ಆಗಿನಿಂದಲೇ ಶಾಲಿವಾನ್ ಶಕೆ ಪ್ರಾರಂಭವಾಯಿತೆಂದು ಹೇಳಿಕೆ ಇದೆ. ವೇದಗಳ ಕಾಲದಿಂದಲೂ ಯುಗಾದಿ ಬಗ್ಗೆ ಸಾಕಷ್ಟು ವಿವರಣೆ ಇದೆ. ಅಥರ್ವಣ ವೇದ, ಧರ್ಮಸಿಂಧು ಮೊದಲಾದ ಶಾಸ್ತ್ರ ಗ್ರಂಥಗಳಲ್ಲಿ ಯುಗಾದಿಯ ಬಗ್ಗೆ ಸಾಕಷ್ಟು ವಿವರಣೆ ಇದೆ. ಪ್ರಕೃತಿಯಲ್ಲಿ ನಮಗರಿಯುವಂತೆ ಆಗುವ ಬದಲಾವಣೆ ಋತುಗಳಾದ ರಾಜನ ವಸಂತನ ಆಗಮನವನ್ನು ಸೂಚಿಸುವವು. ದಾರಿಯುದ್ದಕ್ಕೂ ಗಗನ ಮಲ್ಲಿಗೆ, ಬೋಗನವಿಲ್ಲ, ಹೊಂಗೆ ಹೂವಿನ ಗೊಂಚಲು ತುಂಬಿದ ಗಿಡಮರಗಳು, ಹಕ್ಕಿ ಪಕ್ಕಿಗಳ ಇಂಚರ, ಭ್ರಮಣಗಳ ಝೇಂಕಾರ, ಮಾಮರದಲ್ಲಿ ಅಡಿಗೆ ಕುಳಿತ ಕೋಗಿಲೆ ಕುಹು ಕುಹು ಮತ್ತು ಹಸಿರುಟ್ಟ ವಸುಂಧರೆಯ ಶೃಂಗಾರ ನಮ್ಮನ್ನು ಬೇರೆ ಲೋಕಕ್ಕೆ, ಗಂಧರ್ವ ಲೋಕಕ್ಕೆ ಕರೆದೊಯ್ಯುವವು. ಯುಗ ಯುಗ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ ಎಂದು ಕವಿ ಬೇಂದ್ರೆಯವರ ಕವನ ನೆನಪಾಗುವುದು. ಚೈತ್ರ ಮಾಸವು ಹಬ್ಬಗಳಿಗೆ ನಾಂದಿ ಹಾಡುವುದು. ವರ್ಷ ಪೂರ್ತಿ ಹಬ್ಬ ಹರಿದಿನಗಳು ನವ ಸಂವತ್ಸರದಿಂದ ಪ್ರಾರಂಭವಾಗುವವು. ನವ ಚಿಗುರಿನ ನವೋಲ್ಲಾಸದ ಜೊತೆಗೆ ವಸಂತ ಪಂಚಮಿ, ಗೌರಿ ತದಿಗೆ, ರಾಮನವಮಿ, ಹನುಮ ಜಯಂತಿ ಹೀಗೆ ಹಬ್ಬಗಳು ಸಾಲು ಸಾಲಾಗಿಯೇ ಬರಲು ಪ್ರಾರಂಭಿಸುವವು. ಮದುವೆ, ಉಪನಯನ ಮುಂತಾದ ಮಂಗಳ ಕಾರ್ಯಗಳು ಆವಾಗಿನಿಂದಲೇ ಪ್ರಾರಂಭವಾಗುವವು. ಆಚರಣೆಯ ಬಗ್ಗೆ ಚೈತ್ರ ಶುದ್ಧ ಪ್ರತಿಪದೆಯ ಯುಗಾದಿ ಹಬ್ಬ ಶುಭ ದಿನ, ಶುಭ ಮುಹೂರ್ತವೆಂದು ಪರಿಗಣಿಸಲಾಗುವುದು. ಸಾಡೇತೀನಿ ಮುಹೂರ್ತವೆಂದೂ ಹೇಳುವರು. ಅಂದರೆ ಅವತ್ತೇ ಬೆಳಗಿನಿಂದ ರಾತ್ರಿಯವರೆಗೂ ಏನಾದರೂ ಪವಿತ್ರವಾದ ಒಳ್ಳೆಯವಾದ ಕಾರ್ಯವನ್ನು ಮಾಡಲು ಶುಭವೆಂದು ಹಿರಿಯರು ಹೇಳುವರು. ಗೃಹ ಪ್ರವೇಶ, ನಿಶ್ಚಯ, ವಧುವರ ನಿಶ್ಚಯ ಆಗಲಿ ಅಥವಾ ಮನೆಯ ಭೂಮಿ ಪೂಜೆ ಆಗಲಿ, ಒಳ್ಳೆಯ ಕೆಲಸ ಕಾರ್ಯಗಳು ಆವತ್ತಿನ ದಿವಸ ಮಾಡಿದರೆ ತುಂಬ ಒಳ್ಳೆಯದೆಂದು ಹೇಳಿಕೆ ಇದೆ. ಮನೆಯ ಬಾಗಿಲಿಗೆ ಮಾವಿನ ತೋರಣ, ಅಂಗಳದಲ್ಲಿ ಬಣ್ಣ ಬಣ್ಣದ ರಂಗೋಲಿ ಚಿತ್ತಾರ, ಬೇವಿನ ಎಲೆಗಳು ಸೇರಿಸಿ ಅಭ್ಯಂಗ ಸ್ನಾನ ನಡೆಯುವುದು. ಮನೆಯವರೆಲ್ಲ ದೇವರನ್ನು ಪೂಜಿಸಿ ನಮಿಸಿ ಹೊಸ ವರುಷದ ಸುಖ ಸಮೃದ್ಧಿ ನೀಡೆಂದು ಪ್ರಾರ್ಥಿಸಿ ಭಗವಂತನಲ್ಲಿ ಗುರು ಹಿರಿಯರಿಗೆ ನಮಿಸುವುದು, ಆಶೀರ್ವಾದ ಪಡೆದುಕೊಳ್ಳುವುದು ನಮ್ಮ ಸಂಸ್ಕಾರವಾಗಿದೆ. ನಂತರ ಆಚಾರದಿಂದ ಪಂಚಾಂಗ ಶ್ರವಣವು ಮಹತ್ವದ್ದಾಗಿದೆ. ಮುಂದಿನ ಆಗು ಹೋಗುಗಳ ಬಗ್ಗೆ, ಮಳೆ ಬೆಳೆ, ಹಬ್ಬ ಹರಿದಿನ, ಗ್ರಹಗತಿಗಳ ಬಗ್ಗೆ ತಿಳಿದುಕೊಳ್ಳುವುದು ಅವಶ್ಯವಾಗಿದೆ. ನಂತರ ಮೃಷ್ಟಾನ್ನ, ಹೋಳಿಗೆ, ಪಾಯಸಗಳ ಭೋಜನ, ಮನೆ ಜನರೆಲ್ಲ ಒಟ್ಟಾಗಿ ಕುಳಿತು ಸಂತೋಷದಿಂದ ನಡೆಯುವುದು. ಇನ್ನೊಂದು ಮಹತ್ವದ ವೈಶಿಷ್ಟ್ಯವೆಂದರೆ ಬೇವು ಬೆಲ್ಲದ ಸೇವನೆ. ಶತಾಯು ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ.
ಜೀವನದಲ್ಲಿ ಬರುವ ಸುಖ ದುಃಖಗಳು ಏರಿಳಿತಗಳನ್ನು ಸಮವಾಗಿ ಸ್ವೀಕರಿಸಬೇಕೆಂದು ನಮ್ಮ ಹಿರಿಯರು ಹಾಕಿಕೊಟ್ಟ ಪಥ ಇದಾಗಿದೆ. ಯಾವಾಗಲೂ ಸುಖ ದುಃಖಗಳು ಬಿಸಿಲಿನೆಳುತ್ತಲೇ ಬರುತ್ತಲೇ ಇರ್ತವೆ. ಸುಖ ಬಂದಾಗ ಅತಿ ಸಂತೋಷದಿಂದಿರದೆ, ದುಃಖ ಬಂದಾಗ ಕೊರಗದೆ ಸಮನಾಗಿ ತೆಗೆದುಕೊಳ್ಳಬೇಕೆಂದು ಬೇವು ಬೆಲ್ಲವನ್ನು ಸಂವತ್ಸರ ಮೊದಲೇ ದಿವಸವೇ ತೆಗೆದುಕೊಳ್ಳುವ ರೂಢಿಯು ಮೊದಲಿನಿಂದಲೂ ನಡೆದು ಬಂದಿದೆ. ರೈತಾಪಿ ಜನರು ಸಡಗರದಿಂದಲ ಹಬ್ಬವನ್ನು ಹಳ್ಳಿಯಲ್ಲಿ ಆಚರಿಸುವರು. ಕುಸ್ತಿ, ಕಸರತ್ತು, ಕ್ರೀಡೆಗಳು ನಡೆಯುವವು ಮತ್ತು ಎತ್ತುಗಳನ್ನು ಶೃಂಗರಿಸಿ ಮೆರವಣಿಗೆ ಮಾಡುವರು. ಅಂದಿನಿಂದಲೇ ತಮ್ಮ ಹೊಲಗಳಲ್ಲಿ ಒಳ್ಳೆಯ ಶುಭ ದಿನವೆಂದು ಕೆಲಸವನ್ನು ಪ್ರಾರಂಭಿಸುವರು. ಒಳ್ಳೆಯ ಮಳೆ ಬೆಳಗಾಗಿ ಭಗವಂತನಲ್ಲಿ ಭೂಮಿ ತಾಯಿಯಲ್ಲಿ ಪ್ರಾರ್ಥಿಸುವರು. ಖಗೋಳಶಾಸ್ತ್ರದ ಪ್ರಕಾರ ಸೂರ್ಯನಿಗೆ ಸಮೀಪ ಹೋಗುವುದರಿಂದ ಬಿಸಿಲಿನ ಬೇಗೆಗೆ ಕೆಲವು ಸಾಂಕ್ರಾಮಿಕ ರೋಗಗಳು ಬರುವುದರಿಂದ ರಾಮ ಬಾಣದಂತಿದ್ದ ಬೇವು ಬೆಲ್ಲದನ್ನು ಸೇವಿಸಬೇಕೆಂದು ಸಂಪ್ರದಾಯ ಮೊದಲಿನಿಂದಲೂ ನಮ್ಮ ಹಿರಿಯರು ಹಾಕಿಕೊಟ್ಟಿದ್ದಾರೆ. ನಮ್ಮ ಸಂಸ್ಕಾರವನ್ನು ಮುಂದಿನ ತಲೆಮಾರಿನವರೊಂದಿಗೆ ಬೆಸುಗೆಯನ್ನು ಹಾಕುವುದೇ ಈ ಹಬ್ಬದ ಪ್ರಮುಖವಾದ ವೈಶಿಷ್ಟ್ಯವಾಗಿದೆ. ಪ್ರಭವ ನಾಮ ಸಂವತ್ಸರದಂದು ಹೊಸ ಸಂಕಲ್ಪದ ತೋರಣ ಕಟ್ಟಿ ಮಾನವೀಯತೆಯ ಬಣ್ಣದ ಚಿತ್ತಾರದ ರಂಗವಲ್ಲಿಯನ್ನು ಬಿಡಿಸೋಣ. ಎಲ್ಲ ಸುಜನರಿಗೆ, ಬಂಧು ಬಾಂಧವರಿಗೆ, ದೇಶದ ಎಲ್ಲ ಜನರಿಗೂ ಸುಖ ಸಂತೋಷ ತರಲೆಂದು ಈ ಸಂವತ್ಸರದಲ್ಲಿ ಭಗವಂತನನ್ನು ಪ್ರಾರ್ಥಿಸಿ ಶುಭ ಹಾರೈಸೋಣ. ಶ್ರೀಕೃಷ್ಣಾರ್ಪಣಮಸ್ತು.